ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಹಳೆ ಟೀ ಶರ್ಟ್ ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಹಾಗೆ ಬಿಸಾಕೋ ಬದಲಿ ಹೇಗೆ ಉಪಯೋಗಿಸಬಹುದು ಅಂತ ತಿಳಿಸ್ತೀನಿ ಬನ್ನಿ. ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗ ಕಟ್ ಮಾಡಿ, ಎರಡೂ ಕಡೆ ತೋಳನ್ನು ಕಟ್ ಮಾಡಿ ತೆಗೀರಿ. ನೋಡಿ, ಹೀಗೆ ಎರಡು ಸ್ಲೀವ್ಸ್ ಭಾಗನ ಕಟ್ ಮಾಡ್ಕೊಂಡ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಈಗ ಮೇಲಿನ ಭಾಗನ ಈ ರೀತಿ ಜೋಡಿಸಿ ಇಟ್ಕೊಳ್ಳಿ. ಇದನ್ನಿಲ್ಲಿ ಕಟ್ಕೋಬೇಕು. ಹೀಗೆ ಕಟ್ಟೋದಕ್ಕೂ ಕೂಡ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸಬಹುದು, ಮತ್ತೆ ಬೇರೆ ಯಾವುದೇ ದಾರ ಬೇಕಾಗಿಲ್ಲ. ಟೀ ಶರ್ಟ್ನ ತೋಳಿನ ಭಾಗ ಇತ್ತಲ್ವ, ಅದರಲ್ಲಿ ಈ ರೀತಿ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ. ಅದರಿಂದ ಈಗ ಟೀ ಶರ್ಟ್ನ ಈ ರೀತಿ ಜೋಡಿಸಿ ಇಟ್ಟಿದ್ವಲ್ವ, ಮೇಲ್ಗಡೆ ಒಂದು ಭಾಗಕ್ಕೆ ಟೈಟಾಗಿ ಕಟ್ಟಿ. ಈ ರೀತಿ ಕಟ್ಟಿದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ, ಅದನ್ನು ಸರಿ ಮಾಡ್ಕೊಳ್ಳಿ. ನೋಡಿ, ಈಗ ಅದು ಒಂದು ರೀತಿ ಚೀಲದ ಥರ ಆಯಿತು. ಇದನ್ನೀಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತೋರಿಸ್ತೀನಿ ನೋಡಿ. ನಿಮ್ಮನೆಯಲ್ಲಿ ಮಿಕ್ಸರ್ ಇರುತ್ತೆ ಅಲ್ವಾ, ಅದರ ಮಿಷಿನ್, ಅದಕ್ಕೆ ಈ ಟೀ ಶರ್ಟ್ನ ಈ ರೀತಿ ಹಾಕಿ ಮುಚ್ಚಿ ಇಡಬಹುದು. ಯಾವಾಗ ನೀವು ಮಿಕ್ಸರ್ ಉಪಯೋಗಿಸೋದಿಲ್ವೋ ಆಗೆಲ್ಲ ಈ ರೀತಿ ಮುಚ್ಚಿ ಇಡೋದ್ರಿಂದ ಇದು ಧೂಳಾಗೋದಿಲ್ಲ. ಇದು ಬಟ್ಟೆನೇ ಆಗಿರೋದ್ರಿಂದ ಗಲೀಜಾದರೆ ಮತ್ತೆ ವಾಶ್ ಮಾಡಿ ಉಪಯೋಗಿಸಬಹುದು. ಅದೇ ರೀತಿ ಮತ್ತೆ ಏನು ಮಾಡಬಹುದು ನೋಡೋಣ ಬನ್ನಿ. ಒಂದು ಟೀ ಶರ್ಟ್ನ ಇದು ಕೂಡ ತೋಳಿನ ಭಾಗವನ್ನು ಕಟ್ ಮಾಡಿ. ದೊಡ್ಡವರ ಟೀ ಶರ್ಟ್ನ ಆದರೆ ನೆಲ ಒರೆಸೋದಕ್ಕೆ ಅಥವಾ ಇನ್ಯಾವುದಕ್ಕಾದರೂ ಮನೆಯಲ್ಲಿ ಈ ರೀತಿ ಉಪಯೋಗಿಸಬಹುದು. ಈ ಚಿಕ್ಕ ಟೀ ಶರ್ಟ್ಗಳು ಹಾಗೆ ಮಾಡೋದಕ್ಕೂ ಬರೋದಿಲ್ಲ. ಈಗಿಲ್ಲಿ ನಮಗೆ ಟೀ ಶರ್ಟ್ನ ಒಂದು ಪಾರ್ಟ್ ಮಾತ್ರ ಸಾಕು. ಎರಡು ಲೇಯರ್ ಇರುತ್ತಲ್ವ, ಅದರಲ್ಲಿ ಒಂದು ಕಟ್ ಮಾಡಿ ತೆಗೀರಿ. ನೋಡಿ, ಇಲ್ಲಿ ಟೀ ಶರ್ಟ್ನ ಒಂದು ಪಾರ್ಟ್ ತೊಗೊಂಡಿದ್ದೀನಿ. ಹಾಗೆ ಒಂದು ತೋಳಿನ ಭಾಗವನ್ನು ತಗೋಬೇಕು. ಈಕ್ವಲ್ ಆಗಿ ಕಟ್ ಮಾಡಿ. ಈಗ ಇದನ್ನು ಒಂದು ಕಡೆಗೆ ದೂರ ದೂರದಲ್ಲಿ ನೆರಿಗೆ ಬರೋ ರೀತಿ ಫೋಲ್ಡ್ ಮಾಡಿ. ಹೀಗೆ ಒಂದು ಕಡೆಗೆ ಫೋಲ್ಡ್ ಮಾಡಿದ ನಂತರ ಇಲ್ಲಿ ಸ್ಟಿಚ್ ಮಾಡಬೇಕು. ಸ್ಟೆಪ್ಲರಿಂದ ಕೂಡ ಸ್ಟೆಪಲ್ ಮಾಡಬಹುದು. ಈ ತರಹ ನೆರಿಗೆ ಮಾಡಿಕೊಂಡು ಹೊಲಿದ ನಂತರ ಅದನ್ನು ತೋಳಿನ ಭಾಗ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಒಳಗಡೆ ಸೇರಿಸಿ. ಇದೆರಡನ್ನು ಸೇರಿಸಿ ಹೊಲಿಬೇಕು. ಅದು ಮೇಲ್ಗಡೆ ಹೊಲಿಗೆ ಕಾಣೋದು ಬೇಡ ಅನ್ನೋದ್ರಿಂದ ಒಳಗಿನಿಂದ ಹಿಂದಿನ ಭಾಗಕ್ಕೆ ಮಾತ್ರ ಹೊಲಿತಾ ಇದ್ದೀನಿ. ಇಲ್ಲೂ ಕೂಡ ಹೊಲಿಯೋ ಬದಲಿ ಸ್ಟೆಪಲ್ ಮಾಡಬಹುದು, ಆದರೆ ಹೊಲಿಯೋದ್ರಿಂದ ತುಂಬ ದಿನ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಟೀ ಶರ್ಟ್ದೇ ಒಂದು ಪೀಸ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಉಪಯೋಗಿಸಬಹುದು. ಈ ಪೀಸ್ನ ಈಗ ಈ ರೀತಿಯಾಗಿ ಹೊಲಿದ್ಬಿಟ್ರೆ ರೆಡಿ ಆದಂಗೆ ಆಯಿತು. ಇದನ್ನು ನೀವು ಅಡುಗೆ ಮನೆಯಲ್ಲಿ ಈ ರೀತಿ ಹಾಕಿದರೆ ಅಡುಗೆ ಮಾಡೋವಾಗ ಕೈ ಒರೆಸ್ಕೊಳ್ಳೋದಕ್ಕೆ ಆಗುತ್ತೆ. ಏನನ್ನಾದರೂ ಮುಟ್ಟಿ ನಮ್ಮ ಸೀರೆಗೋ ನೈಟಿಗೋ ಕೈ ಒರೆಸೋ ಬದಲಿ ಈ ರೀತಿ ಒಂದು ನ್ಯಾಪ್ಕಿನ್ ತರಹ ಇದ್ದರೆ ತುಂಬಾ ಒಳ್ಳೆಯದಲ್ವಾ? ಇಲ್ಲ ಅಂದರೆ ಕೈ ತೊಳೆಯೋ ಸಿಂಕ್ ಹತ್ರನೂ ಹಾಕಬಹುದು. ಮಕ್ಕಳು ಕೈ ತೊಳ್ಕೊಂಡು ಹಾಗೆ ಓಡೋಗ್ತಾರೆ. ಇದರಲ್ಲಿ ಒರೆಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಹಳೆ ಬಟ್ಟೆಗಳನ್ನು ಯಾವುದಕ್ಕಾದರೂ ಉಪಯೋಗಿಸ್ತಾನೆ ಇರ್ತೀವಿ. ಅದರಲ್ಲಿ ಹೀಗೆ ಕೆಲವೊಂದು ಹರಿದೋಗಿರೋ ಟೀ ಶರ್ಟ್ಗಳು ಕೂಡ ಇರುತ್ತೆ. ಇದನ್ನು ಯಾವ ರೀತಿಯಾಗಿ ಉಪಯೋಗಿಸಬಹುದು ನಾನೀಗ ತೋರಿಸ್ತೀನಿ. ನೀವೆಲ್ಲೂ ಈ ಐಡಿಯಾ ನೋಡಿರೋದಿಲ್ಲ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಒಂದು ದೊಡ್ಡ ಟೀ ಶರ್ಟ್ ತೊಗೊಂಡಿದ್ದೀನಿ, ಎರಡು ಚಿಕ್ಕ ಮಕ್ಕಳದ್ದು ಟೀ ಶರ್ಟ್ ತೊಗೊಂಡಿದ್ದೀನಿ. ಮೊದಲಿಗೆ ದೊಡ್ಡದಾಗಿರೋ ಟೀ ಶರ್ಟ್ನ ತೋಳಿನ ಭಾಗದಿಂದ ಈ ರೀತಿಯಾಗಿ ಕಟ್ ಮಾಡಿ. ತೋಳಿನ ಭಾಗದಿಂದ ಮೇಲಿನ ಪಾರ್ಟ್ ಸ್ವಲ್ಪ ಮಾತ್ರ ಕಟ್ ಮಾಡಿ ತೆಗೀರಿ. ಇಷ್ಟು ಕಟ್ ಮಾಡಿ ತೆಗೆದ ನಂತರ ಇದು ಉಳಿದಿರೋ ಭಾಗ ನೋಡಿ ಹೆಚ್ಚು ಕಡಿಮೆ ಸ್ಕ್ವೇರ್ ಆಗಿದೆ. ಈಗ ಚಿಕ್ಕ ಎರಡು ಟೀ ಶರ್ಟ್ಗಳನ್ನು ಕೂಡ ಇದೇ ರೀತಿ ತೋಳಿನ ಭಾಗ ಹಾಗೆ ಕತ್ತಿನ ಭಾಗ ಕಟ್ ಮಾಡಿ ತೆಗೆದುಕೊಳ್ಬೇಕು.
ಮನೆಯಲ್ಲಿ ಹಳೆ ಬಟ್ಟೆಗಳು ಎಷ್ಟೊಂದು ಇರುತ್ತಲ್ವ, ಪ್ರತಿ ಸಲನೂ ಹಾಗೆ ಬಿಸಾಕೋದಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ನಮ್ಮ ಚಾನಲ್ನಲ್ಲಿರೋ ವಿಡಿಯೋಗಳು ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ನೋಡಿ, 2 ಟೀ ಶರ್ಟ್ನ ತೋಳಿನ ಭಾಗ ಕಟ್ ಮಾಡಿದ್ದೀನಿ. ಈಗ ಈ ರೀತಿಯಾಗಿ ಕತ್ತಿನ ಭಾಗ ಕೂಡ ಸ್ವಲ್ಪ ಕಟ್ ಮಾಡಿ ತೆಗಿರಿ. ಇಷ್ಟಾದ ಮೇಲೆ ದೊಡ್ಡ ಟೀ ಶರ್ಟ್ ಮೇಲೆ ಚಿಕ್ಕದನ್ನು ಇಟ್ಟು ನೋಡಿ ಈ ರೀತಿಯಾಗಿ ಎಡ್ಜ್ನಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. 4 ಕಡೆಗೂ ಎಡ್ಜ್ಗಳಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿ. ಕಲರ್ ಚಾಕ್ ಪೀಸಿಂದ ಮಾರ್ಕ್ ಮಾಡಬಹುದು ಅಥವಾ ಪೆನ್ನಿಂದ ಕೂಡ ಮಾಡಿ. ನೋಡಿ, 4 ಕಡೆಗೂ ಈ ರೀತಿಯಾಗಿ ಮಾರ್ಕ್ ಆಗಿದೆ. ಈಗ ಎಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿವರೆಗೂ ಹೀಗೆ ಕತ್ತರಿಯಿಂದ ಕಟ್ ಮಾಡಿ 1 ಇಂಚ್ ಗ್ಯಾಪ್ ಬರೋ ಹಾಗೆ ಕಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ಮುಂಚೆ ಎಡ್ಜ್ನಲ್ಲಿ ಈ ರೀತಿ ಜಾಯಿಂಟ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಸೈಡ್ಸ್ ಪೂರ್ತಿ ಕಟ್ ಮಾಡ್ಕೊಂಡ ನಂತರ ಹೀಗೆ ತುದಿಯಿಂದ 1 ಇಂಚ್ ಅಗಲಕ್ಕೆ ಚಾಕ್ ಪೀಸ್ನಿಂದ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿವರೆಗೂ ಕಟ್ ಮಾಡಿ. ನೋಡಿ, ಇದು ಒಂದು ಸೈಡ್ ಕಟ್ ಮಾಡೋದಾಯಿತು. ಇದೇ ತರಹ 4 ಕಡೆಗೂ ಕಟ್ ಮಾಡಬೇಕು. ಇನ್ನೊಂದು ಕಡೆಗೆ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋವಾಗ ನೋಡಿ ಈ ರೀತಿಯಾಗಿ ಮೂಲೆನಲ್ಲಿರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ನಂತರ ಸೇಮ್ 1 ಇಂಚ್ ಅಗಲ ಗ್ಯಾಪ್ ಬಿಟ್ಕೊಂಡು ಕಂಟಿನ್ಯೂಯಸ್ ಆಗಿ ಕಟ್ ಮಾಡ್ತಾ ಹೋಗಿ. ಈಗ ನೋಡಿ, 4 ಕಡೆಗೂ ಕಟ್ ಮಾಡಿ ಆಯಿತು. ಈ ರೀತಿ ಕಾಣ್ತಾ ಇದೆಯಲ್ಲ. ಈಗ ಇದರಲ್ಲಿ ಒಂದು ಲೇಯರ್ನ ತೆಗೆದುಬಿಟ್ಟು ಅದರ ಒಳಗಡೆ ಚಿಕ್ಕ ಟೀ ಶರ್ಟ್ ಇತ್ತಲ್ಲ, ಆ 2 ಟೀ ಶರ್ಟ್ಗಳನ್ನು ಇದ್ರ ಒಳಗಡೆ ಇಡಬೇಕು. ನೋಡಿ, ಹೀಗೆ 2 ಟೀ ಶರ್ಟ್ಗಳನ್ನು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಮೇಲಿನ ಲೇಯರ್ನ ಮತ್ತೆ ಈ ರೀತಿಯಾಗಿ ಮುಚ್ಚಿ ನಂತರ ಅದನ್ನು ಹೀಗೆ ಈಕ್ವಲ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಮೇಲಿನ ಲೇಯರ್ನ ಒಂದು ಕಸಿ ಹಾಗೆ ಕೆಳಗಿನ ಲೇಯರ್ನ ಒಂದು ಕಸಿನ ತಗೊಂಡ್ಬಿಟ್ಟು ಗಂಟು ಹಾಕ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ವ ಹೇಗೆ ಒಂದನ್ನೊಂದು ತಗೊಂಡ್ಬಿಟ್ಟು ಗಂಟು ಹಾಕಬೇಕು ಅಂತ. ನಮ್ಮ ಮನೆಯಲ್ಲಿ ಹೊಲಿಗೆ ಮಿಷಿನ್ ಇಲ್ಲ, ನನಗೆ ಹೊಲಿಯೋಕ್ಕೆ ಬರೋದಿಲ್ಲ ಅನ್ನೋ ಕ್ವಶ್ಚನ್ನೇ ಬೇಡ. ಕೇವಲ ಈ ರೀತಿ ಗಂಟು ಹಾಕೋದ್ರಿಂದ 4 ಕಡೆಗೂ ಕ್ಲೋಸ್ ಮಾಡಬಹುದು. ನೋಡಿ, ಈಗ ಒಂದು ಕಡೆ ಕಂಪ್ಲೀಟ್ ಆಯಿತು. ಈ ರೀತಿ ಕಾಣ್ತಾ ಇದೆಯಲ್ಲ, ಇದೇ ತರಹ 4 ಭಾಗದಲ್ಲೂ ಗಂಟು ಹಾಕಿ ಮುಗಿಸಿ. ನೋಡಿ, ಈಗ ಏನನ್ನು ಹೊಲೆಯೋ ಗೋಜಿಲ್ಲದೇನೆ ಹಳೆ ಟೀ ಶರ್ಟ್ಗಳನ್ನು ಬಳಸಿ ಒಂದು ಮ್ಯಾಟ್ ರೆಡಿ ಆಯಿತು. ನೀವಿದನ್ನು ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೂ ಬಳಸಬಹುದು ಅಥವಾ ಡೋರ್ ಮ್ಯಾಟ್ ಆಗಿ ಕೂಡ ಬಳಸಬಹುದು. ಈಗ ನಾನಿಲ್ಲಿ ಸೂಜಿ ದಾರದಿಂದ ಅಲ್ಲಲ್ಲೇ 1-2 ಗಂಟುಗಳನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಮಾಡಲೇಬೇಕಂತೇನಿಲ್ಲ, ಆದರೆ ಇದನ್ನು ತೊಳೆದಾಗ ಅಥವಾ ವಾಷಿಂಗ್ ಮಿಷಿನಲ್ಲಿ ಹಾಕಿದಾಗ ಒಳಗಡೆ ಸೇರಿಸಿರೋ ಟೀ ಶರ್ಟ್ ಸರಿದ್ಬಿಟ್ಟು ಒಂದು ಕಡೆಗೆ ಕೂತ್ಕೋಬಾರ್ದು ನೋಡಿ, ಅದಕ್ಕೋಸ್ಕರ ಹೀಗೆ ಮಾಡಬೇಕಾಗತ್ತೆ. ನೋಡಿದ್ರಲ್ಲ, ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಮ್ಯಾಟ್ನ ಹೇಗೆ ರೆಡಿ ಮಾಡೋದು ಅಂತ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ? ಹಾಗಿದ್ರೆ ಮರಿದೇ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ ಝೋನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.